ಕಲ್ಪತರು ನಾಡು ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಇನ್ನೇನು ಪುಂಡ ಪೋಖರಿಗಳ ಹಾವಳಿ ಕಡಿಮೆ ಆಯಿತು, ಎಲ್ಲವೂ ಶಾಂತವಾಯಿತು ಅನ್ನೋ ಹೊತ್ತಿಗೆ ಮತ್ತೆ ಅಹಿತಕರ ಘಟನೆಗಳು ಬೆಳಕಿಗೆ ಬರ್ತಿದೆ. ಜಿಲ್ಲೆಯಲ್ಲಿ ಇದೀಗ ಮತ್ತೊಮ್ಮೆ ಲಾಂಗು ಚಾಕು ಜಳಪಿಸಿದೆ. ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ದಲ್ಲದೆ ಕೊಲೆಗೆ ಯತ್ನ ನಡೆಸಿರುವ ಘಟನೆ ಇದೀಗ ತುಮಕೂರು ಜಿಲ್ಲೆಯಲ್ಲಿ ಇವ್ರ ಫೋನ್ ಕಳೆದೋಗಿದ್ರೆ ಶಾಸ್ತ್ರ ಕೇಳ್ಕೊಂಬರೋಣ ಅಂತ ಹೋಗ್ತಿದ್ವಿ ಸರ್. ಶಾಸ್ತ್ರ ಕೇಳ್ಕೊಂಬರೋಣ ಅಂತವ್ರೆ ಕುಡುಕ್ ನನ್ನ ಮಕ್ಕಳು ಎಷ್ಟೇ ರೈಟು ನಿಂದು ಬತ್ತಿಯೇನಲ್ಲಿ ಅಂತ ಹಿಂದಗಡಿಕೆ ಆವಾಜ್ ಹಾಕೊಂಡು ಓಡ್ ಬರ್ತಾವ್ರೆ ನಮ್ಮನ್ನ. ನಾವೇನ್ ಮಾಡ್ಬೇಕು ಸರ್? ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಜಳಪಿಸಿದ ಲಾಂಗು ಚಾಕು. ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ದಲ್ಲದೆ ಕೊಲೆಗೆ ಯತ್ನಿಸಿದ ಪುಂಡರು. ಒಂದ್ ಪ್ರಾಣದ ಜೊತೆ ಆಟ ಆಡಬಾರ್ದು ಯಾವನ್ನೇ. ಎಸ್, ತುಮಕೂರು ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿತ್ತು. ಆದರೆ ತುಮಕೂರು ಪೊಲೀಸರು ಇದಕ್ಕೆಲ್ಲ ಕಡಿವಾಣ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ ನಿಧಾನವಾಗಿ ಇಂತಹ ಅಹಿತಕರ ಘಟನೆಗಳು ನಡೆಯೋದು ಕಡಿಮೆಯಾಗಿದೆ. ಆದರೆ ಇದೀಗ ಗ್ರಾಮೀಣ ಭಾಗದಲ್ಲಿ ಇಂತಹ ಕಿಡಿಗೇಡಿಗಳು ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ದು ಮಧುಗಿರಿ ತಾಲೂಕಿನಲ್ಲಿ ಲಾಂಗು ಚಾಕುಗಳು ಜಳಪಿಸಿವೆ. ಹೌದು, ನಿನ್ನೆ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ವೇಳೆ ಹೆಣ್ಣು ಮಕ್ಕಳನ್ನ ಚುಡಾಯಿಸಿ ಕಿರಿಕ್ ತೆಗೆದಿದ್ದಲ್ಲದೆ ಇಂದು ಬೆಳಗ್ಗೆ ದೂರು ಕೊಡಲು ಹೋಗುವ ಸಂದರ್ಭದಲ್ಲಿ ಪುಂಡರ ಗುಂಪು ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ನಡೆದಿದೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೊರವಲಯದ ದಂಡೀಪುರದಲ್ಲಿ ನಿನ್ನೆ ರಾತ್ರಿ ನಂದನ್ ಕುಮಾರ್ ಎಂಬಾತ ತನ್ನ ತಂಗಿ ಹಾಗೂ ದೊಡ್ಡಮ್ಮನ ಮಗಳ ಜೊತೆ ನಡೆದುಕೊಂಡು ಹೋಗ್ತಾ ಇದ್ದ. ಈ ವೇಳೆ ಗ್ರಾಮದ ದಂಡಿ ಮಾರಮ್ಮ ದೇವಸ್ಥಾನದ ಬಳಿ ಅದೇ ಗ್ರಾಮದ ನವೀನ, ಚಂದ್ರು ಹಾಗೂ ಮೈದನಹಳ್ಳಿಯ ಸತೀಶ ಇವರ ಗ್ಯಾಂಗ್ ಸೇರಿಕೊಂಡು ಹೆಣ್ಣು ಮಕ್ಕಳನ್ನ ನೋಡಿ ಕೇಕೆ ಹಾಕಿ ಶಿಳ್ಳೆ ಹೊಡೆದು ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆದಿತ್ತು. ಈ ಬಗ್ಗೆ ಇಂದು ಬೆಳಗ್ಗೆ ನಂದನ್ ಕುಮಾರ್ ದೂರು ಬರೆಸಲು ಹೋಗ್ತಾ ಇದ್ದಾಗ ಏಕಾಏಕಿ ಬಂದ ಗುಂಪೊಂದು ಬೈಕ್ ತಡೆದು ಏಕಾಏಕಿ ಗಲಾಟೆ ಮಾಡಿದೆ. ನೀನು ದೂರು ನೀಡಿದ್ರೆ ನಿನ್ನನ್ನ ಕೊಲೆ ಮಾಡುತ್ತೇವೆ ಎಂದು ಬೆದರಿಸಿ ಚಾಕುವಿನಿಂದ ತಿವಿಯಲು ಯತ್ನಿಸಿದ್ದಾರೆ. ತಕ್ಷಣವೇ ಅಕ್ಕಪಕ್ಕದವರು ಓಡಿ ಬಂದು ಬಿಡಿಸಿದ್ದಾರೆ. ಸುಮ್ಮನೆ ಇರಿ ಸರ್, ಒಂದ್ ಪ್ರಾಣದ ಜೊತೆ ಆಟ ಆಡಬಾರ್ದು ಯಾವನ್ನೇ. ಏನಾರ ಎಳ್ಕೊಂಡು ಎಲ್ಲಾರ ಬೇಲಿಗೆ ಪಾಲಿಗೆ ಹಾಕಿದ್ರೆ ನಾವೇನ್ ಮಾಡ್ಬೇಕಾಯ್ತು ಸರ್? ಹೇಳ್ರಿ ನೀವೇನು. ಅಷ್ಟೇ, ನಾವ್ ಹಿಂಗ್ ಹೋಗ್ತಾ ಇದೀವಿ ಹೆಣ್ಮಕ್ಳು, ಅಷ್ಟೊತ್ನಂಗ್ ನಮ್ಮನ್ನ ಏನಾರ ಅಕಸ್ಮಾತ್ ಬೇಲಿಗೆ ಪಾಲಿಗೆ ಹಾಕಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ನಮ್ಮನ್ನ ಇಟ್ಕೊಂಡು ಎಲ್ಲಾರ ಏನಾರ ಮಾಡಿದ್ರೆ ನಾವಿಬ್ರು ಏನ್ ಮಾಡ್ಬೇಕಾಗಿತ್ತು? ಇಷ್ಟು ಕೇಳಿದ್ಕೆ ಒಂದ್ ಏಟ್ ಕಪ್ಪಳು ಕೊಡ್ದಿದ್ಕೆ ಹಿಂಗ್ ಮಾಡೋನೆ ನಮ್ಮ ಅಣ್ಣನ್ನ. ಇವ್ರ ಫೋನ್ ಕಳೆದೋಗಿದ್ರೆ ಶಾಸ್ತ್ರ ಕೇಳ್ಕೊಂಬರೋಣ ಅಂತ ಹೋಗ್ತಿದ್ವಿ ಸರ್. ಶಾಸ್ತ್ರ ಕೇಳ್ಕೊಂಬರೋಣ ಅಂತವ್ರೆ ಕುಡುಕ್ ನನ್ನ ಮಕ್ಕಳು ಎಷ್ಟೇ ರೈಟು ನಿಂದು ಬತ್ತಿಯೇನಲ್ಲಿ ಅಂತ ಹಿಂದಗಡಿಕೆ ಆವಾಜ್ ಹಾಕೊಂಡು ಓಡ್ ಬರ್ತಾವ್ರೆ ನಮ್ಮನ್ನ. ನಾವೇನ್ ಮಾಡ್ಬೇಕು ಸರ್? ಅದಕ್ಕೆ ನಮ್ಮ ಅಣ್ಣ ಇದ್ದಾನ, ಅಣ್ಣ ನಂಗೆ ಗಂಡಂಗೆ ಫೋನ್ ಮಾಡ್ರಣ್ಣ, ನಮ್ಮ ಅಣ್ಣಂಗೆ ಫೋನ್ ಮಾಡೋದಿಕ್ಕೆ ಇವ್ ಅಣ್ಣರು ಬಂದು ಅವನ್ನ ಹೊಡೆದ್ರು ಚೆನ್ನಾಗಿ. ಏನಾರ ಎಳ್ಕೊಂಡು ಎಲ್ಲಾರ ಬೇಲಿಗೆ ಪಾಲಿಗೆ ಹಾಕಿದ್ರೆ ನಾವೇನ್ ಮಾಡ್ಬೇಕಾಯ್ತು ಸರ್? ಹೇಳ್ರಿ ನೀವೇನು. ಅಷ್ಟೇ, ನಾವ್ ಹಿಂಗ್ ಹೋಗ್ತಾ ಇದೀವಿ ಹೆಣ್ಮಕ್ಳು, ಅಷ್ಟೊತ್ನಂಗ್ ನಮ್ಮನ್ನ ಏನಾರ ಅಕಸ್ಮಾತ್ ಬೇಲಿಗೆ ಪಾಲಿಗೆ ಹಾಕಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ನಮ್ಮನ್ನ ಇಟ್ಕೊಂಡು ಎಲ್ಲಾರ ಏನಾರ ಮಾಡಿದ್ರೆ ನಾವಿಬ್ರು ಏನ್ ಮಾಡ್ಬೇಕಾಗಿತ್ತು? ಇಷ್ಟು ಕೇಳಿದ್ಕೆ ಒಂದ್ ಏಟ್ ಕಪ್ಪಳು ಕೊಡ್ದಿದ್ಕೆ ಹಿಂಗ್ ಮಾಡೋನೆ ನಮ್ಮ ಅಣ್ಣನ್ನ. ಘಟನೆಯಲ್ಲಿ ನಂದನ್ ಕುಮಾರ್ಗೆ ಚಂದ್ರು ಎಂಬಾತ ಎಡತಲೆಗೆ ಎಡಭುಜಕ್ಕೆ ಚಾಕುವಿನಿಂದ ತಿವಿದಿದ್ದು ತಕ್ಷಣ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಧುಗಿರಿ ತಾಲೂಕು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳಕ್ಕೆ ಕೊಡಿಗೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಂದ್ರು, ನವೀನ್ ಮತ್ತು ಸತೀಶ್ ಎಂಬುವವರು ನಾಪತ್ತೆಯಾಗಿದ್ದು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.